ಎಲ್ಲ ಒಂದು ಕಷ್ಟನ ಅನುಭವಿಸ್ತಾನೆ ಇದ್ರು ವೃಶ್ಚಿಕ ರಾಶಿಯವರು. ಬಟ್ ಇವಾಗ ಸಡನ್ ಆಗಿ ಏನಪ್ಪ ಆಗುತ್ತೆ ಅಂತಂದ್ರೆ ಗುರು ಬದಲಾವಣೆಯಿಂದ ಎಲ್ಲೋ ಒಂದ್ ಕಡೆ ಅವರ ಒಂದು ಏನ್ ಕಷ್ಟ ಒಂಚೂರು ಪರಿಹಾರ ಆಗ್ತಾ ಹೋಗುತ್ತೆ. ಅಂದ್ರೆ ಎಲ್ಲೋ ಉಸಿರಾಡ್ತಾರೆ ಅಂತ ಹೇಳ್ಬೋದು. ಇಷ್ಟ ದಿನ ಹೇಳಿದ್ರಿ ಕೂಡ ವೃಶ್ಚಿಕ ರಾಶಿಯವರಿಗೆ ತುಂಬಾ ತೊಂದರೆ ಹೌದು ಹೌದು ಹೌದು. ಹಾಗಾಗಿ ನೋಡಿ ಅದಾದ್ಮೇಲೆ ಅವ್ರಿಗೆ ಏನಾಗುತ್ತೆ, ಕುಜನ ಒಂದು ಬದಲಾವಣೆ ಆಗುತ್ತೆ. ಅಂದ್ರೆ ಅವರ ರಾಶಿಯಾಧಿಪತಿ ವೃಶ್ಚಿಕ ರಾಶಿಯ ರಾಶಿಯಾಧಿಪತಿ ಕುಜ ಕೂಡ ಅವರ ಒಂದು ರಾಶಿಗೆ ಬರ್ತಾರೆ. ವೃಶ್ಚಿಕ ರಾಶಿಗೆ ಬಂದಾಗ ಅವರ ಬೆಳವಣಿಗೆ ಸ್ವಲ್ಪ ಚೆನ್ನಾಗಾಗತ್ತೆ. ಜೊತೆಗೆ ಮತ್ತೆ ಸೂರ್ಯ ಬುಧನ ಒಂದು ಬದಲಾವಣೆ ಆಗಿರ್ಬೋದು, ಮುಖ್ಯವಾಗಿ ಗುರು ಬದಲಾವಣೆ ಆಗಿರ್ಬೋದು. ಅಂದ್ರೆ ರಾಹು ಕೇತು ಬದಲಾವಣೆ ಆಗೋದಿಲ್ಲ, ಕೇತು ಸಿಂಹರಾಶಿಯಲ್ಲೇ ಇರ್ತಾರೆ. ಸೊ ಈ ಮಧ್ಯ ಗ್ರಹಗಳ ಬದಲಾವಣೆಯಿಂದ ಉಸಿರಾಡ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲೋ ಒಂದ್ಸತಿ ನೋಡಿ ಸಾಯೋರ್ಗೆ ನೀರು ಬಿಟ್ಟಾಗ ಅಥವಾ ತುಂಬಾ ಸುಸ್ತಾಗಿರೋರ್ಗೆ ಯಾವ್ದಾದ್ರೂ ಸರಿ ಆ ನೀರು ಕೊಟ್ಟಾಗ ಅವ್ರಿಗೆ ಇದೇ ನಮ್ಗೆ ಪ್ರಾಣ ಉಳಿಸ್ತು ಅನ್ನೋ ತರ. ಅದೇ ರೀತಿ ವೃಶ್ಚಿಕ ರಾಶಿಯವರು ಪಾಪ ತುಂಬಾ ತೊಂದರೆಲಿದ್ದಾರೆ. ಅವರ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಕೋರ್ಟು ಕೇಸಲ್ಲೆಲ್ಲ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ ವೃಶ್ಚಿಕ ರಾಶಿಯವರು. ಸೊ ಈ ಗುರು ಬದಲಾವಣೆಯಿಂದ ಯಾವುದಾದ್ರೂ ನಿಮ್ಮ ಕೆಲಸಗಳು ಆಗುವಂಥ ಕೆಲಸಗಳಿದ್ರೆ, ಅಂದರೆ ಒಂದು ತಿಂಗಳು ಗುರು ಇದ್ದು ಮತ್ತೆ ರಿಟರ್ನ್ ಹೋಗ್ತಾರೆ, ಮತ್ತೆ ವಾಪಸ್ಸು ಮಿಥುನ ರಾಶಿಗೆ ಹೋಗ್ತಾರೆ. ಆ ಒಂದೂವರೆ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡ್ತೀರಾ ವೃಶ್ಚಿಕ ರಾಶಿಯವರು. ಸೊ ಈ 1.5 ತಿಂಗಳಿಗೆ ನಿಮ್ಮ ಕೆಲಸ ಕಾರ್ಯ ಯಾವುದಾದ್ರೂ ಆಗೋದಿದ್ರೆ ಆಗುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳು ಪೆಂಡಿಂಗ್ ಆಗಿ ನಿಂತೋಗಿದ್ರೆ, ಯಾಕಂದರೆ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಆಗಿರುತ್ತೆ. ಸಮಯ, ಸಂದರ್ಭ, ಅದು ಹಣ, ಇವೆಲ್ಲವೂ ಮುಖ್ಯ ಆಗಿರುತ್ತೆ. ಹಣ ಇದ್ದವ್ರಿಗೆ ಯಾವುದೋ ಒಂದು ರೀತಿ ಒಂದು ನೆಗೆಟಿವು, ಸಮಯ ಸಂದರ್ಭ ಕೂಡ ಬರೋಕ್ಕಿಲ್ಲ, ಈ ಥರ ಆಗ್ತಾ ಇರುತ್ತೆ. ಸೊ ಈ ಒಂದು ಟೈಮಲ್ಲಿ ನಿಮ್ಮ ಪೆಂಡಿಂಗ್ ಕೆಲಸ ಏನಾದರೂ ಇದ್ದರೆ ನೀವು ಅದನ್ನು ಮಾಡ್ಕೊಳ್ಬೋದು. ಯಾಕಂದರೆ ಆ ಒಂದು ಟೈಮಲ್ಲಿ ನಿಮಗೆ ಯಾವುದೇ ಒಂದು ಇದಾಗೋದಿಲ್ಲ. ಅಂದರೆ 1 ತಿಂಗಳಾದ್ಮೇಲೆ ಮತ್ತೆ ಅದೇ ಪ್ರಾಬ್ಲಮ್ ಅಂತ, 1 ತಿಂಗಳಾದ್ಮೇಲೆ ಮತ್ತೆ ಹೋಗ್ತಾನೆ. ಏನೋ 1 ತಿಂಗಳು ಒಂಚೂರು ಸುಧಾರಿಸ್ಕೊಂಡ್ರೆ ಅಲ್ವಾ, ಇನ್ನ ಒಂದ್ ಸ್ವಲ್ಪ ದಿನ ಎಳಿಬಹುದಲ್ವಾ ಹಾಗೆ. ಬಟ್ ಬೇರೆ ಗ್ರಹಗಳಿಂದ ಒಂಚೂರು ಪರವಾಗಿಲ್ಲ ಅಂತ ಹೇಳ್ಬೋದು. ಸೊ ವೃಶ್ಚಿಕ ರಾಶಿಯವರಿಗೆ ಈ 1.5 ತಿಂಗಳು ನಿಮಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಜೊತೆಗೆ ನೋಡಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ಅದರಲ್ಲೂ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಈ 3 ನಕ್ಷತ್ರದವರೆಗೂ ಕೂಡ ಎಲ್ಲೋ ಒಂದು ಕಡೆ ಟೈಮು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ನಿಮ್ಮ ಟೈಮ್ಗೆ ನೀವು ಪರಿಹಾರ ಅಂತ ಬಂದಾಗ ನೋಡಿ ವೃಶ್ಚಿಕ ರಾಶಿಯವರು ಖಂಡಿತವಾಗ್ಲೂ ನಿಮಗೆ ಕುಜನ ಒಂದು ಸ್ಟೋನ್ ಆಗಿರ್ಬೋದು, ಒಂದು ಬ್ರೇಸ್ಲೆಟ್ ಆಗಿರ್ಬೋದು. ಯಾಕಂದರೆ ನಾವೇನು ಸ್ಟೋನ್ ಕೊಡ್ತೀವಿ ಅದರ ಒಂದು ವೈಬ್ರೇಷನ್ ಏನಾಗುತ್ತೆ ಗೊತ್ತಾ, ನಿಮ್ಮ ಕೆಲಸ ಯಾವುದಾದ್ರೂ ಡಿಲೇ ಆಗಿದ್ರೆ ಕೆಲಸನ ಮುಂದಕ್ಕೆ ತಳ್ಳುತ್ತೆ, ಅಂದರೆ ರನ್ಅಪ್ ಮಾಡುತ್ತೆ. ಆ ಒಂದು ಕೆಲಸ ಆಗೋದಾಗಿರ್ಬೋದು, ಅಥವಾ ನೀವು ಅದನ್ನು ಹಾಕೊಳ್ಳಿ ನಿಮ್ಮ ಕೈಲಿ. ಕೆಲವರೆಲ್ಲ ಏನು ಮಾಡ್ತಾರೆ, ನಾವು ಬ್ರೇಸ್ಲೆಟ್ ಎಲ್ಲ ಹಾಕ್ಕೊಳ್ಳಲ್ಲ ಅಂತಾರೆ. ಒಂದು ಸ್ಮಾಲ್ ಸ್ಟೋನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೇಲಿ ತೊಗೊಂಡೋಗಿ ಒಂದು ಸ್ಟೋನ್ ಇಡಿ. ಅದ್ರ ಪಾಸಿಟಿವ್ ನೋಡಿ. ಯಾಕಂದರೆ ತುಂಬ ಜನಕ್ಕೆ ನಾವು ಸ್ಟೋನ್ ಕೊಟ್ಟಾದ್ಮೇಲೆ ತುಂಬ ಬೆಟರ್ ಆಗಿದ್ದಾರೆ ಜನ. ಕಷ್ಟದಲ್ಲಿರೋರು ಕೂಡ ಹೊರಗಡೆ ಬರ್ತಿದ್ದಾರೆ. ಅವರು ಕೂಡ ಮತ್ತೆ ಅವರ ಒಂದು ಕಷ್ಟನ ಹೇಳ್ಕೊಂಡು ಅದಕ್ಕೆ ಏನು ಬೇಕೋ ಅದನ್ನು ಪರಿಹಾರ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಕುಜನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ಮನೇಲಿ ಇಟ್ಕೊಳ್ಳಿ. ನಿಮ್ಮ ಏನು ಎಂಟೈರ್ ಇವಾಗ ಏನು ಪ್ರಾಬ್ಲಮ್ ಇತ್ತು ಅದರಿಂದ ಹೊರಗಡೆ ಬರ್ತೀರಾ. ಮುಖ್ಯವಾಗಿ ನಿಮಗೆ ಗುರು, ಯಾಕಂದರೆ ಗುರುವಿನ ಒಂದು ಬದಲಾವಣೆಯಿಂದ ನಿಮ್ಮ ಒಂದು ಜೀವನದಲ್ಲಿ ಏನೇನೆಲ್ಲ ಕಷ್ಟ ಆಗ್ತಿದೆ ಅದರಿಂದ ಸ್ವಲ್ಪ ಹೊರಗಡೆ ಬರ್ತೀರಾ. ಗುರುವಿನ ಸ್ಟೋನ್ ಇರ್ಬೋದು, ಗುರುವಿನ ಒಂದು ಸ್ಟೋನು, ಗುರುಗ್ರಹದ ಒಂದು ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅತಿ ಹೆಚ್ಚು ಪಾಸಿಟಿವ್ ಆಗಿರ್ತೀರಾ, ಅತಿ ಹೆಚ್ಚು ಪಾಸಿಟಿವ್. ನೀವು ಅಂದ್ಕೊಂಡಿರಲ್ಲ ನಿಮಗೆ ಎಷ್ಟು ಕಷ್ಟಪಟ್ಟಿರ್ತೀರ, ಆ ಕಷ್ಟದಿಂದ ಈ 1.5 ತಿಂಗಳಲ್ಲಿ ಹೊರಗಡೆ ಬರ್ತೀರಾ. ಅಂದರೆ ಏನಂತಾರೆ, ತುಂಬ ಜನ ಏನನ್ಕೋತಾನೆ, ಸ್ಟೋನು ಹೇಗೆ ವರ್ಕ್ ಆಗುತ್ತೆ, ನಮಗೆ ಹೆಂಗೆ ಇದಾಗುತ್ತೆ ಅಂತ ಯೂಸ್ ಮಾಡದಿರೋ ಅನ್ಕೊಂತಾರೆ. ಬಟ್ ಆದರೆ ಹೌದು, ಯೂಸ್ ಮಾಡಿ ಒಂದ್ಸರಿ ಅದರಿಂದ ಪಾಸಿಟಿವ್ ರಿಸಲ್ಟ್ ತೊಗೊಂಡಿರ್ತಾರಲ್ಲ, ಅವರಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಒಂದು ಟ್ರೈ ಮಾಡ್ಬೋದು ಅಲ್ವಾ. ಹೌದು, ಇವಾಗ ಸ್ಟೋನು ಅಂತ ಹೇಳ್ತಾರೆ. ಆಗಿನ ಮಹಾರಾಜರೆಲ್ಲರೂ ಈ ಒಂದು ಮುತ್ತು ರತ್ನಗಳನ್ನ ದಾನವಾಗಿ ಕೊಡ್ತಾ ಇದ್ರು. ಏನಕ್ಕೆ ಕೊಡ್ತಾ ಇದ್ರು ಅಂತಂದ್ರೆ ಅದರ ಅಷ್ಟು ಪಾಸಿಟಿವ್ ಇರುತ್ತೆ. ಇವಾಗ ಮಹಾರಾಜರ ಮನೆಗಳಲ್ಲೆಲ್ಲ ನೀವು ಹುಡುಕಿದ್ರೆ ದುಡ್ಡು ಕಾಸು ಇವಾಗಿನ ಸಿಕ್ಕೋ ತರ ದುಡ್ಡು ಕಾಸೆಲ್ಲ ಏನೂ ಸಿಗ್ತಾ ಇರ್ಲಿಲ್ಲ. ಈ ಮುತ್ತು ರತ್ನಗಳು, ಹವಳಗಳು, ಇದನ್ನೆಲ್ಲನೂ ಕೂಡ ಅವ್ರ ಮನೇಲಿ ಇರೋದಕ್ಕೆ ಅವರು ಮಹಾರಾಜರಾಗಿದ್ರು. ಅಂಡ್ ಅವ್ರು ಯೂಸ್ ಮಾಡೋದು ಕೂಡ ಅದೇ ಆಗಿರುತ್ತೆ. ಅವರು ಏನೇ ಒಂದು ಗೋಲ್ಡ್ ಜ್ಯುವೆಲರಿ ಹಾಕೊಂಡ್ರು ಅದರಲ್ಲಿ ಮುತ್ತು ರತ್ನ, ಯಾಕಂದ್ರೆ ಅದಕ್ಕೆ ಅಷ್ಟು ಪಾಸಿಟಿವ್ ಇರುತ್ತೆ. ಅಷ್ಟು ಪಾಸಿಟಿವ್ ಇರೋದಕ್ಕೆ ತಾನೇ ಅವ್ರು ಆ ರೀತಿ ರಾಜ್ಯವನ್ನ ಆಳಿರ್ತಾರೆ. ಅದೇ ರೀತಿ ಇವಾಗೂ ಅಷ್ಟೇ ನೋಡಿ, ದೊಡ್ಡ ನೀವು ಹೋಟ್ಲಲ್ಲಿ ನೋಡಿ ಅಥವಾ ದೊಡ್ಡ ಮನೆಗಳಲ್ಲಿ ನೋಡಿ,
ಇವಾಗೆಲ್ಲ ಏನಾಗುತ್ತೆ ಈ ಶೋ ಪೀಸ್, ಅವಾಗೆಲ್ಲ ಮುತ್ತು ರತ್ನ ಹವಳಗಳನ್ನ ಚೆಲ್ಲಾಡ್ತಿದ್ರು ಜನರಿಗೆ ದಾನವ, ಅದಕ್ಕೆ ಅಷ್ಟು ಪಾಸಿಟಿವ್ ಇರೋದಕ್ಕೆ ಅದನ್ನ ಯೂಸ್ ಮಾಡ್ತಿದ್ರು. ಅದೇ ಇವಾಗ ಏನಾಗಿದೆ, ಅದನ್ನ ಶೋ ಪೀಸ್ ರೂಪದಲ್ಲಿ ಎಲ್ಲರೂ ಒಂದೊಂದು ಹೋಟ್ಲಲ್ಲಾಗಿರ್ಬೋದು, ರೆಸಾರ್ಟ್ಗಳಲ್ಲಾಗಿರ್ಬೋದು, ನೀವು ನೋಡಿರ್ತೀರ ಅಲ್ಲೆಲ್ಲ ಇಟ್ಟಿರ್ತಾರೆ. ಅದು ನಾವು ನೋಡಿದಾಗ ನಾವೇನು ಅನ್ಕೋತೀವಿ, ಅದು ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ಒಂದೊಂದು ಸ್ಟೋನ್ ಆಗಿರುತ್ತೆ. ಸೊ ಅದನ್ನು ತಂದು ನೀವು ಮನೇಲಿ ಇಟ್ಕೊಂಡಾಗ ಅದ್ರ ಏನಕ್ಕೆ ಒಂದು ದೊಡ್ಡ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಅಲ್ಲೆಲ್ಲೋ ಒಂದು ಕಡೆ ಒಂದು ನಿಮಗೆ ಅಟ್ರಾಕ್ಟ್ ಆಗುತ್ತೆ, ಏನೋ ಇದು ಸ್ಟೋನು, ಇದು ಏನು ಗೊತ್ತಾಗ್ತಿಲ್ಲ ಅಂತಿರುತ್ತೆ. ಬಟ್ ಅದು ಕೂಡ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಆಗಿರುತ್ತೆ. ಅದಕ್ಕೆ ಅವ್ರು ಅಷ್ಟು ರಿಚ್ ಆಗಿರ್ತಾರೆ. ಅಷ್ಟು ದೊಡ್ಡ ಹೋಟ್ಲು ನಡೆಸಬೇಕು ಅಂತಂದರೆ ಅವ್ರು ಚೆನ್ನಾಗಿರ್ಬೇಕು ತಾನೆ, ಅವ್ರಿಗೆ ರನ್ ಅಪ್ ಆಗಬೇಕು ತಾನೆ, ಅವ್ರು ಅದರಲ್ಲಿ ದುಡಿತಾ ಇರಬೇಕು ತಾನೆ. ಏನಕ್ಕೆ ಅಂದರೆ ಆ ಒಂದು ಸ್ಟೋನಿನ ಪಾಸಿಟಿವ್ ಅಲ್ಲಿರುತ್ತೆ, ಆ ಸ್ಟೋನಿನ ವೈಬ್ರೇಷನ್ ಅಲ್ಲಿರುತ್ತೆ. ಹಾಗಾಗಿ ಅದು ನಮಗೆ ಗೊತ್ತಾಗಲ್ಲ, ಏನೋ ಇದು ಶೋ ಪೀಸ್ ಅನ್ಕೋತೀವಿ, ಆದರೆ ಅದು ಶೋ ಪೀಸ್ ಆಗಿರಲ್ಲ. ಅದು ಇವಾಗ ಮುಖ್ಯವಾಗಿ ಬೇಕಾಗಿರೋಂಥ ಸ್ಟೋನ್ನ ಅಲ್ಲಿ ಇಟ್ಕೊಂಡಾಗ ಅವರು ತುಂಬ ಚೆನ್ನಾಗಿ ಅಂತ ಹೋಟ್ಲು ನಡ್ಸೋಕ್ಕೆ ಶಕ್ತಿ ಇರುತ್ತೆ ಅವ್ರಿಗೆ. ಸುಮ್ಮನೆ ಇವಾಗ ಒಂದು ಹೋಟ್ಲು ಮಾಡಿಬಿಟ್ಟು ನಮಗೆ ನಡ್ಸೋಕ್ಕೆ ಆಗಲ್ಲ ಅಂತಂದರೆ ಎಲ್ಲಿರೋಕ್ಕಾಗತ್ತೆ? ಆ ರೀತಿ ಸ್ಟೋನ್ಗೂ ಕೂಡ ತುಂಬ ಪಾಸಿಟಿವ್ ಇದೆ. ಇವಾಗ ನೋಡಿ, ಕಲ್ಲು ಅಂತ ಹೇಳ್ತೀವಿ, ಆ ಕಲ್ಲನ್ನು ಕೆತ್ತಿ ಅದಕ್ಕೊಂದು ಶಕ್ತಿ ತುಂಬಿ ದೇವಸ್ಥಾನದಲ್ಲಿ ಇಟ್ಟಾಗ ಅದೇ ಕಲ್ಲಿಗೆ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಲ್ವಾ? ಅದೇ ಕಲ್ಲನ್ನ ತಂದು ಮನೇಲಿ ಇಟ್ಕೊಳ್ಳಿ, ನೀವು ಅದಕ್ಕೇನು ರೂಪ ಕೊಡಬೇಡಿ, ಬಟ್ ಅದೇ ದೇವ್ರಲ್ವಾ ಅದು. ಅದೇ ಕಲ್ಲನ್ನ ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಇಟ್ಕೊಂಡಾಗ ನಿಮ್ಮ ಮನೆ ಪಾಸಿಟಿವ್ ನೋಡಿ. ನಿಮ್ಮ ಮನೇಲಿ ಎನಿ ಪ್ರಾಬ್ಲಮ್ ಇರ್ಬೋದು, ಎಂಥ ಪ್ರಾಬ್ಲಮ್ ಇದ್ರೂ ನೀವು ಅದರಿಂದ ಹೊರಗಡೆ ಬರ್ತೀರಾ. ಸೊ ಹಾಗಾಗಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಸುಮಾರು ತಿಂಗಳಿಂದ ವರ್ಷಗಳಿಂದ, ಯಾಕಂದರೆ ರಾಹು ಕೇತು ಬದಲಾವಣೆ, ಗುರು ಬದಲಾವಣೆಯಿಂದ ಆಲ್ರೆಡಿ ವೃಶ್ಚಿಕ ರಾಶಿಯವರು ಬಿದ್ರು ನೆಲಕ್ಕೆ ಅಂತಲೇ ಅರ್ಥ. ಸೊ ಹಾಗಾಗಿ ವೃಶ್ಚಿಕ ರಾಶಿಯವರು ಈ ಬರ್ತಾ ಇರೋ ಒಂದು ಒಳ್ಳೆ ಟೈಮ್ಗೆ ಖಂಡಿತವಾಗ್ಲೂ ನೀವು ಗುರುವಿನ ಒಂದು ಸ್ಟೋನು, ಗುರುವಿನ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿ. ಖಂಡಿತ ಎಲ್ಲ ಒಂದು ಕಡೆ ನಿಮಗೆ ಆ ಟೈಮ್ನ ಕೂಡ ನಿಮಗೆ ಪಾಸಿಟಿವ್ ಮಾಡುತ್ತೆ. ಆ ಟೈಮು ಯುಟಿಲೈಸ್ ಆಗುತ್ತೆ ನಿಮಗೆ. ಆ ಟೈಮಲ್ಲಿ ನೀವೆಲ್ಲೋ ಒಂದು ಕಡೆ ಹೊರಗಡೆ ಬರ್ತೀರಾ, ನಿಮ್ಮ ಕಷ್ಟದಿಂದ ಹೊರಗಡೆ ಬರ್ತೀರಾ. ಮತ್ತೆ ಗುರು ವಾಪಸ್ ಹೋಗೋದು ಮುಖ್ಯ ಅಲ್ಲ, ಬರ್ತಾ ಇರೋದನ್ನ ನಾವು ಹೇಗೆ ಸ್ವೀಕಾರ ಮಾಡ್ಕೊಳ್ಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಸೊ ಅದನ್ನು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಖಂಡಿತವಾಗ್ಲೂ ಇವಾಗಿಂದನೇ ಯಾರೆಲ್ಲ ವೃಶ್ಚಿಕ ರಾಶಿಯವರಿದ್ದೀರಾ ಅವರು ಪರಿಹಾರ ಮಾಡ್ಕೊಳ್ತಾ ಬನ್ನಿ. ಜೊತೆಗೆ ನೋಡಿ, ನಿಮಗೆ ಕುಜ ಅಂತ ಹೇಳಿದೆ, ರಿಯಲ್ ಎಸ್ಟೇಟ್ ಯಾರು ಮಾಡ್ತಾ ಇದ್ದೀರಾ, ಮನೆ ಕಟ್ಟೋರು ಅರ್ಧಂಬರ್ಧ ಮನೆ ನಿಂತೋಗಿರುತ್ತೆ, ಮನೆ ಕಟ್ಟಿರ್ತೀರಾ, ಮನೆಗೆ ಗುರುಪ್ರವೇಶ ಮಾಡೋಕ್ಕಾಗಿರಲ್ಲ, ಆ ಮನೇಲಿ ಹೋಗಿ ವಾಸ ಮಾಡೋಕ್ಕೆ ಆಗಿರಲ್ಲ. ಕೆಲವರೆಲ್ಲ ತುಂಬ ಚೆನ್ನಾಗಿ ಮನೆ ಕಟ್ಟಿರ್ತಾರೆ, ಏನೋ ಪ್ರಾಬ್ಲಮಿಂದ ಆ ಮನೆಗೆ ಹೋಗಿ ಅವ್ರು ಇರೋವಂಥ ಅದೃಷ್ಟನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಅವ್ರ ಕನಸಿಗೆ ತಕ್ಕನಾಗಿ ಮನೆ ಕಟ್ಕೊಂಡಿರ್ತಾರೆ, ಅಲ್ಲಿ ಇರೋಕ್ಕೆ ಕೂಡ ಅವಕಾಶ ಆಗಲ್ಲ. ಏನಕ್ಕೆ ಅಂದರೆ ಈ ಪ್ರಾಬ್ಲಮಿಂದ ಮನೆಗೆ ಹೋಗೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಮನೆ ಕಟ್ಕೊಂಡು ತುಂಬ ಜನ ನಾನು ಕೇಳಿದ್ದೀನಿ, ನಮ್ಮ ಹತ್ರ ಕೂಡ ಬಂದಿದ್ದಾರೆ, ಹೇಳಿದ್ದಾರೆ. ಸೊ ಆ ಮನೆಯಿಂದ ನೀವು ಈ ಅಡೆತಡೆಗಳನ್ನ ನೀವು ಕಂಪ್ಲೀಟ್ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನಿಮ್ಮ ರಾಶಿಯಾಧಿಪತಿ ಕುಜನ ಒಂದು ಸ್ಟೋನು, ಒಂದು ಬ್ರೇಸ್ಲೆಟು, ಅದನ್ನು ಯೂಸ್ ಮಾಡಿ. ಅದನ್ನು ಯೂಸ್ ಮಾಡಿದಾಗ ಖಂಡಿತ ನೀವು ಈ ಮನೆ ಕಟ್ಟಿದಾಗ, ಮನೆ ಗುರುಪ್ರವೇಶ ಆಗದಿರೋ ಇರೋದು, ಮನೆ ಅರ್ಧಂಬರ್ಧ ನಿಂತೋಗಿರೋದಾಗಿರ್ಬೋದು, ಅಥವಾ ಒಂದು ಪ್ರಾಪರ್ಟಿ ತೊಗೊಂಡು ಅದನ್ನು ರಿಜಿಸ್ಟ್ರು ಮಾಡ್ಕೊಳಕ್ಕಾಗದೇ ಇರೋವಂಥ ಟೈಮ್ ಆಗಿರ್ಬೋದು, ಇವೆಲ್ಲದಿಂದ ಹೊರಗಡೆ ಬರ್ತೀರಾ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನನ್ನು ತೊಗೊಳ್ಳಿ. ಇದೆಲ್ಲ ಬಿಟ್ಟು ನಿಮ್ಮದು ವೃಶ್ಚಿಕ ರಾಶಿನೇ ಆಗಿರುತ್ತೆ. ಏನೋ ನಮ್ಮ ಟೈಮು, ನಮ್ಮ ದಶಾಭುಕ್ತಿ, ಯಾಕಂದರೆ ರಾಶಿ ಅಂತ ನೋಡಿದಾಗ ನಿಮ್ಮ ಟೈಮ್ ಏನು ನಡೀತಿದೆ ನಮಗೆ ಗೊತ್ತಿಲ್ಲ. ಸೊ ನಿಮ್ಮ ಒಂದು ಸತಿ ನಿಮ್ಮ ಜಾತಕವನ್ನು ನೀವು ತೋರಿಸ್ಕೊಳ್ಳಿ. ನಿಮ್ಮ ಟೈಮ್ ಏನಾದರೂ ನಿಮಗೆ ಸಾಥ್ ಕೊಡೋವಂಥ ದಶಾಭುಕ್ತಿ, ನಿಮ್ಮ ಕುಂಡಲಿಯಲ್ಲಿ ಗ್ರಹಗಳು ನಿಮಗೆ ಸಪೋರ್ಟ್ ಮಾಡುವಂಥ ಗ್ರಹಗಳ ಒಂದು ಟೈಮು ನಡೀತಾ ಇದ್ದರೆ ಖಂಡಿತ ನೀವು ಅದ್ರ ಜೊತೆಗೆ ಈ ಪರಿಹಾರ ಮಾಡ್ಕೊಂಬಿಟ್ರೆ ಖಂಡಿತ ನೀವು ಚೆನ್ನಾಗಾಗ್ತೀರಾ ವೃಶ್ಚಿಕ ರಾಶಿಯವರು. ಹಾಗಾಗಿ ಅದು ಎಂಥ ಕಷ್ಟ ಆಗಿದ್ರು ಆ ಒಂದು ದಶಾಭುಕ್ತಿ ಏನು ನಡೀತಿದೆ ಅದಕ್ಕೆ ಸಪೋರ್ಟಾಗಿ ನಾವು ಸ್ಟೋನ್ ಕೊಟ್ಟಾಗ ಖಂಡಿತ ಚೆನ್ನಾಗಾಗ್ತೀರಾ.